ಇನ್ನು ಧರ್ಮಸ್ಥಳದ ಬಂಗ್ಲಗುಡ್ಡದಲ್ಲಿ ಮತ್ತೆರಡು ಕಳೇಬರ ಪತ್ತೆಯಾಗಿದೆ. ಮನುಷ್ಯನ ಬುರುಡೆ ಹಾಗೆ ಅಸ್ಥಿಪಂಜರದ ಅವಶೇಷಗಳು ಪತ್ತೆಯಾಗಿದೆ. ಮೂಳೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಎಫ್ಎಸ್ಎಲ್ ತಂಡ. ಇದು ಭೂಮಿಯ ಮೇಲ್ಮೈನಲ್ಲೇ ಸಿಕ್ಕಿದೆ. ಅಲ್ಲಲ್ಲಿ ಅವಶೇಷಗಳು ಬಿದ್ದಿತ್ತು, ಅದನ್ನ ಕಲೆಕ್ಟ್ ಮಾಡಿದ್ದಾರೆ. ಸ್ಥಳದಲ್ಲಿ ಮಹಜರನ್ನ ಮಾಡ್ತಾ ಇದ್ದಾರೆ ಎಸ್ಐಟಿ ತಂಡ. ಬಂಗ್ಲಗುಡ್ಡದಲ್ಲಿ ಕಳೆದೆರಡು ದಿನಗಳಿಂದಲೂ ಕೂಡ ಈ ಕಳೇಬರ ಪತ್ತೆಯಾಗ್ತಾ ಇದೆ. ಮನುಷ್ಯನ ಬುರುಡೆ ಇವತ್ತು ಪತ್ತೆಯಾಯಿತು. ಮತ್ತೆರಡು ಕಳೇಬರ ಪತ್ತೆಯಾಗಿರೋದು ಗೊತ್ತಾಗ್ತಾ ಇದೆ. ಈಗ ಅಸ್ಥಿಪಂಜರದ ಅವಶೇಷಗಳು ಸಿಕ್ಕಿದೆ. ಮೂಳೆಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ ಎಫ್ಎಸ್ಎಲ್ ತಂಡ. ಇದು ಹೇಗಂತ ಹೇಳಿದ್ರೆ ಭೂಮಿಯ ಮೇಲ್ಮೈನಲ್ಲೇ ಬಿದ್ದಿದೆ. ಇದಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ಪೃಥ್ವಿರಾಜ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪೃಥ್ವಿ, ಒಂದಾದ್ಮೇಲೆ ಒಂದು ಇವಾಗ 2 ದಿನಗಳಲ್ಲಿ ಕಳೇಬರಗಳು ಪತ್ತೆಯಾಗಿದೆ. ಇವತ್ತು ಕೂಡ ಈ ಕ್ಷಣಕ್ಕೆ ಇನ್ನೆರಡು ತಲೆಬುರುಡೆ ಪತ್ತೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನೇನು ಡೀಟೇಲ್ಸ್ಗಳು ಲಭ್ಯವಾಗ್ತಾ ಇದೆ ಪೃಥ್ವಿ? ಚೈತ್ರ, 2ನೇ ದಿನದ ಕಾರ್ಯಾಚರಣೆಯಲ್ಲಿ ಇವತ್ತು 2 ತಲೆಬುರುಡೆಗಳು ಮತ್ತೆ ಅಸ್ಥಿಪಂಜರ ಅಂದ್ರೆ ಅಸ್ಥಿಪಂಜರದ ವಿವಿಧ ಭಾಗಗಳು ಮೂಳೆಗಳು ಈಗ ಪತ್ತೆಯಾಗಿದೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. ಸದ್ಯಕ್ಕೆ ನಾನು ಇವಾಗ ಬಂಗ್ಲಗುಡ್ಡದಲ್ಲಿ ಇದ್ದೀನಿ. ಅವರು ಇದೇ ಪ್ಲೇಸ್ನಲ್ಲಿ ಇಲ್ಲಿ ಮೇಲ್ಗಡೆ ಏನಿದೆ ಇಲ್ಲಿ ಹುಡುಕಾಡ್ತಾ ಇರುವಂಥದ್ದು. ಸೊ ಇಲ್ಲಿ ಹುಡುಕಾಡುವಂಥ ಸಂದರ್ಭದಲ್ಲಿ ಸಿಕ್ಕಿರುವಂಥದ್ದು. ಸೊ ಈ ಒಂದು ಬಂಗ್ಲಗುಡ್ಡದಲ್ಲಿ ಇವತ್ತು 2ನೇ ದಿನದ ಕಾರ್ಯಾಚರಣೆಯನ್ನ ಮಾಡಿದ್ರು. ಸೊ 2ನೇ ದಿನದ ಕಾರ್ಯಾಚರಣೆ ಈ ಭಾಗದಲ್ಲಿ ಅಂದ್ರೆ ಎಲ್ಲೂ ನಾನು ನಿಂತಿದ್ದೀನಿ ಎಕ್ಸಾಕ್ಟ್ ಆಗಿ ಹಿಂಭಾಗದಲ್ಲಿ ಇವಾಗ ನಡೀತಾ ಇದೆ. ಇಲ್ಲಿಂದ ಒಂದು 100-150 ಮೀಟರ್ ಬ್ಯಾಕ್ ಸೈಡ್ ನಲ್ಲಿ ಈ ಒಂದು ಕಾರ್ಯಾಚರಣೆ ಮಾಡ್ತಾ ಇರುವಂತದ್ದು. ಅಲ್ಲಿ 2 ತಲೆಬುರುಡೆಗಳು ಮತ್ತೆ ಅಸ್ಥಿಪಂಜರದ ಮೂಳೆಗಳು ಈಗ ಸಿಕ್ಕಿದೆ. ಸೊ ಅದನ್ನೆಲ್ಲವನ್ನು ಕೂಡ ಈಗ ಸಂಗ್ರಹ ಮಾಡುವಂತ ಕೆಲಸವನ್ನ ಈಗ ಎಸ್ಐಟಿ ತಂಡ ಮಾಡ್ತಾ ಇರುವಂತದ್ದು. ಅದನ್ನೆಲ್ಲವನ್ನು ಕೂಡ ಅಂದ್ರೆ ಆ ಒಂದು ಸ್ಪಾಟ್ ನಲ್ಲಿ ಏನು ಸಿಗುತ್ತೆ ಆ ಒಂದು ಸ್ಪಾಟ್ ನಲ್ಲಿ ಆ ನಂಬರ್ ಅನ್ನ ಗುರುತು ಮಾಡ್ತಾರೆ. ಈಗ ನಿನ್ನೆ ಒಂದು 5 ಕಡೆ ಸಿಕ್ಕಿದೆ ಅಂತ ಹೇಳಿ ಮಾಹಿತಿ ಸಿಕ್ಕಿರುವಂತದ್ದು. 5ನೇ ಸ್ಪಾಟ್ ಆಗಿರುವಂತದ್ದು. ಅದಾದ ನಂತರ ಇವತ್ತು 6, 7 ಈ ರೀತಿಯ ನಂಬರ್ ಅನ್ನು ಕೂಡ ಅಲ್ಲಿಗೆ ಇಡ್ತಾರೆ. ಬೆಳಗ್ಗೆ ಹೋಗುವಾಗಲೇ ಒಂದು ನಂಬರ್ ಪ್ಲೇಟ್ ಗಳನ್ನು ಕೂಡ ತಗೊಂಡು ಹೋಗಿದ್ದಾರೆ. ಸೊ ಅದನ್ನ ಇಟ್ಟು ಅದನ್ನ ಸ್ಪಾಟ್ ಮಾಜರನ್ನ ಮಾಡುವಂಥದ್ದು. ಅಂದ್ರೆ ಅಲ್ಲಿ ಸಿಕ್ಕಂತ ಜಾಗವನ್ನ ಸಂಪೂರ್ಣವಾಗಿ ವಿಡಿಯೋ ಚಿತ್ರೀಕರಣ ಮತ್ತೆ ಸ್ಟಿಲ್ ಫೋಟೋಗ್ರಫಿಯನ್ನು ಕೂಡ ಮಾಡ್ತಾರೆ. ಅದಾದ ಬಳಿಕ ಪಂಚನಾಮೆಯನ್ನ ಮಾಡ್ತಾರೆ. ಅಂದ್ರೆ ಏನು 5 ಪಂಚರನ್ನ ಕರೆದುಕೊಂಡು ಹೋಗಿರ್ತಾರೆ. ಅವರು ಸರ್ಕಾರಿ ಅಧಿಕಾರಿಗಳು ಸಿಬ್ಬಂದಿಗಳೇ ಆಗಿರ್ತಾರೆ. ಸೊ ಆ ಒಂದು ಪಂಚರ ನೇತೃತ್ವದಲ್ಲಿ ಪಂಚರ ಸಮ್ಮುಖದಲ್ಲಿ ಆ ಒಂದು ಪಂಚನಾಮೆಯನ್ನ ಮಾಡ್ತಾರೆ. ಪಂಚನಾಮೆಯನ್ನ ಮಾಡಿ ಆ ಮೂಳೆಯನ್ನ ಸೆಕ್ಯೂರ್ ಮಾಡ್ತಾರೆ. ಆ ಮೂಳೆಯನ್ನ ಮತ್ತೆ ಮೂಳೆ ಸಿಕ್ಕಂತಹ ಜಾಗದಲ್ಲಿರುವಂತಹ ಮಣ್ಣಿನ ಸ್ಯಾಂಪಲ್ ಸಾಯಿಲ್ ಸ್ಯಾಂಪಲ್ ಅನ್ನು ಕೂಡ ತೆಗೆದುಕೊಳ್ತಾರೆ. ಇವತ್ತು ಕೂಡ PVC ಪೈಪ್ ಮತ್ತೆ ಬಕೆಟ್ಗಳನ್ನು ತೆಗೆದುಕೊಂಡು ಹೋಗಿರುವಂಥದ್ದು. ಮತ್ತೆ ಆ ಮೇಣವನ್ನು ಸೀಲ್ ಮಾಡಲಿಕ್ಕೆ ಎಲ್ಲ ಬೇಕಾದಂಥ ಪರಿಕರಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಸೊ ಅವನ್ನೆಲ್ಲವನ್ನು ಕೂಡ ಮೂಳೆ ಬುರುಡೆ ಎಲ್ಲವನ್ನು ಕೂಡ ಆ ಬಾಕ್ಸ್ ಮತ್ತೆ PVC ಪೈಪಿಗೆ ಹಾಕಿ ಅದನ್ನ ಕ್ಲೋಸ್ಡ್ ಆದರೆ ಬಟ್ಟೆಯಲ್ಲಿ ಅದನ್ನ ಕ್ಲೋಸ್ ಮಾಡಿ ಅದನ್ನ ಸೀಲ್ ಹಾಕಿ ವಾಪಸ್ ತೆಗೆದುಕೊಂಡು ಬರುವಂಥದ್ದು. ಅಂದ್ರೆ ಇವತ್ತು 2ನೇ ದಿನದ ಕಾರ್ಯಾಚರಣೆ. ನಿನ್ನೆ ಹೋದಂಥ ಸಂದರ್ಭದಲ್ಲಿ 5 ಜಾಗದಲ್ಲಿ 5 ಕಡೆಗಳಲ್ಲಿ ಈ ಒಂದು ಮೂಳೆಗಳು ಮತ್ತೆ ತಲೆಬುರುಡೆಗಳು ಸಿಕ್ಕಿತ್ತು. ಸೊ 5 ತಲೆಬುರುಡೆ ನಿನ್ನೆ ಸಿಕ್ಕಿದ್ದಂಥದ್ದು. ಸೊ ಇವತ್ತು ಈಗ 2 ತಲೆಬುರುಡೆ ಸಿಕ್ಕಿರೋದ್ರಿಂದ ಒಟ್ಟು ಈಗ 7 ತಲೆಬುರುಡೆಗಳು ಈಗ SITಗೆ ಸಿಕ್ಕಂತಾಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಅಸ್ಥಿಪಂಜರಗಳು ಕೂಡ ಅಲ್ಲಿ ಸಿಕ್ಕಿರುವಂತದ್ದು. ಅದು ಮಾತ್ರ ಅಲ್ಲ, ಕೆಲವೊಂದು ಪಳೆಯುಳಿಕೆ ಅಂದ್ರೆ ಅಲ್ಲಿ ಸಿಕ್ಕಂತಹ ಕೆಲವೊಂದು ID ಕಾರ್ಡ್ಸ್ ಗಳಿರ್ಬೋದು, ಬೇರೆ ಬೇರೆ ಅವರಿಗೆ ಸಂಬಂಧಪಟ್ಟಂತ ವಸ್ತುಗಳು ಕೂಡ ಸಿಕ್ಕಿದೆ. ಚೈತ್ರ, ಥ್ಯಾಂಕ್ ಯು ಪೃಥ್ವಿರಾಜ್.